ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ವೈಶಂಪಾಯನಃ ಶ್ರುತ್ವಾ ಧರ್ಮಾನ್ ಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರಃ ಶಾಂತನವಂ ಪುನರೇವಾಭ್ಯಭಾಷತ. ಅಶೇಷೇಣ ಎಲ್ಲ ರೀತಿಯಿಂದ ಪಾವನಾನಿ ಮನಸ್ಸನ್ನ ದೇಹವನ್ನ ಶುದ್ಧಗೊಳಿಸುವ ಧರ್ಮಾನ್ ಧರ್ಮಗಳನ್ನು ಶ್ರುತ್ವಾ ಕೇಳಿ ಯುಧಿಷ್ಠಿರನು ಶಾಂತನವಂ ಭೀಷ್ಮನನ್ನ ಕುರಿತು ಪುನಃ ಅಭ್ಯಭಾಷತ ಮತ್ತೆ ನುಡಿದ. ಯುಧಿಷ್ಠಿರ ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಂ ಕಮರ್ಚಂತಃ ಪ್ರಾಪ್ನುಯುರ್ಮಾನವಾಶುಭಂ. ಲೋಕದಲ್ಲಿ ಪ್ರಧಾನವಾದ ದೇವತೆ ಯಾವುದು? ಕಿಂವಾಪಿ ಏಕಂ ಪರಾಯಣಂ, ಎಲ್ಲರಿಗೂ ಪ್ರಧಾನವಾದ ಆಸರೆ ಯಾವುದು? ಕಂ, ಯಾರನ್ನು ಸ್ತುವಂತಹ ಕೊಂಡಾಡುತ್ತಾ, ಕಂ, ಯಾರನ್ನು ಅರ್ಚಂತಹ ಪೂಜಿಸುತ್ತಾ, ಮಾನವಾಹ ಮನುಷ್ಯರು ಶುಭಂ ಪ್ರಾಪ್ನುಯು ಒಳಿತನ್ನು ಹೊಂದುತ್ತಾರೆ. ಕೋ ಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ ಕಿಂಜಪನ್ ಮುಚ್ಯತೆ ಜಂತು ಜನ್ಮ ಸಂಸಾರ ಬಂಧನಾತ್. ಸರ್ವಧರ್ಮಾಣಾಂ, ಎಲ್ಲ ಧರ್ಮಗಳಲ್ಲಿ ಪರಮಃ ಮಿಗಿಲಾದದ್ದೆಂದು ಕೋ ಧರ್ಮ, ಯಾವ ಧರ್ಮವಿದೆ? ಭವತಃ ಮತಃ, ನೀವು ಶಾಸ್ತ್ರಗಳನ್ನು ಓದಿ ತಿಳಿದದ್ದು ಯಾವುದು? ಕಿಂ ಜಪನ್, ಯಾವುದನ್ನು, ಯಾರ ನಾಮವನ್ನು ಜಪಿಸುತ್ತಾ, ಜಂತುಹು ಜೀವನು, ಜನ್ಮ ಸಂಸಾರ ಬಂಧನಾತ್, ಹುಟ್ಟೆಂಬ ಸಂಸಾರದ ಕಟ್ಟಿನಿಂದ ಮುಚ್ಚತೆ ಬಿಡುಗಡೆಗೊಳ್ಳುತ್ತಾನೆ. ಭೀಷ್ಮ ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷ ಸತತೋತ್ಥಿತಃ. ಜಗತ್ಪ್ರಭುಂ, ಜಗತ್ತಿನ ಒಡೆಯನಾದ, ದೇವತೆಗಳಿಗೂ ಸ್ವಾಮಿಯಾದ, ಅನಂತಂ ಕೊನೆಯಿರದ, ಪುರುಷೋತ್ತಮಂ ಜೀವರಲ್ಲಿಯೇ ಉತ್ತಮನಾದ ನಾರಾಯಣನನ್ನು ನಾಮಸಹಸ್ರೇಣ 1000 ನಾಮಗಳಿಂದ ಸ್ತುವನ್ ಕೊಂಡಾಡುವ ಪುರುಷ ಏನಿದ್ದಾನೆ, ಸತತೋತ್ಥಿತ ನಿತ್ಯವೂ ಎಚ್ಚರವಾಗಿರುವವ, ಮೈ ಮರೆಯದವ. ತಮೇವ ಚಾರ್ಚಯನ್ ನಿತ್ಯಂ ಭಕ್ತ್ಯಾ ಪುರುಷಮವ್ಯಯಂ ಧ್ಯಾಯನ್ ಸ್ತುವನ್ ನಮಸ್ಯಂಶ್ಚ ಯಜಮಾನಸ್ತಮೇವ ಚ. ತಮೇವ ಚ ಅರ್ಚಯನ್, ಅವನನ್ನೇ ಪೂಜಿಸುತ್ತಾ, ಅವನನ್ನೇ ಧ್ಯಾಯನ್, ಗುಣಗಳಿಂದ ಕೂಡಿದವ ಎಂದು ಚಿಂತಿಸುತ್ತಾ, ಅವನನ್ನೇ ಕೊಂಡಾಡುತ್ತಾ, ನಮಸ್ಯನ್, ಅವನಿಗೆ ಬಾಗುತ್ತಾ, ತಮೇವ ಯಜಮಾನಃ,
ಅವನನ್ನೇ ಪೂಜಿಸುತ್ತಾ. ಯಜಮಾನ ಅನ್ನೋದಕ್ಕೆ ಯಜ ದೇವ ಪೂಜಾಯಾಮ್ ಅಂತ ಒಂದು ಧಾತು. ಯಜ್ಞ ಅಂದ್ರು ಪೂಜೆ ಅಂದ್ರು ಒಂದೇ ಅರ್ಥ. ಯಜಮಾನ ತಮೇವಚ, ಅವನನ್ನೇ ಪೂಜಿಸುತ್ತಾ ಅನಾದಿ ನಿಧನಂ ವಿಷ್ಣುಂ ಸರ್ವಲೋಕ ಮಹೇಶ್ವರಂ ಲೋಕಾಧ್ಯಕ್ಷಂ ಸ್ತುವನ್ ನಿತ್ಯಂ ಸರ್ವ ದುಃಖಾತಿಗೋ ಭವೇತ್. ಅನಾದಿ ನಿಧನಂ, ಸೃಷ್ಟಿ ಸಂಹಾರಗಳಿಂದ ಆಚೆ ಇರುವ ದೇವರನ್ನ ಯಾರು ಸೃಷ್ಟಿ ಮಾಡ್ಲಿಕ್ಕಾಗೋಲ್ಲ, ದೇವರನ್ನ ಯಾರು ಸಂಹಾರವೂ ಮಾಡ್ಲಿಕ್ಕಾಗೋಲ್ಲ. ವಿಷ್ಣು ಎಲ್ಲರ ಅಂತರ್ಯಾಮಿಯಾದ ವಿಷ್ಣು ಅಂದ್ರೆ ಹಾಗೆ. ವಿಶತಿ ಸರ್ವಂ, ಸರ್ವಲೋಕ ಮಹೇಶ್ವರಂ, ಎಲ್ಲ ಲೋಕಗಳ ಒಡೆಯ. ಲೋಕಾಧ್ಯಕ್ಷಂ, ಎಲ್ಲ ಜೀವರನ್ನ ಕಣ್ಣಾರೆ ಕಾಣುತ್ತಿರುವ ನಾರಾಯಣನನ್ನ ನಿತ್ಯಂ ಸ್ತುವನ್, ಯಾವಾಗಲೂ ಕೊಂಡಾಡುತ್ತಾ ಇದ್ರೆ ಸರ್ವ ದುಃಖಾತಿಗೋ ಭವೇತ್, ಎಲ್ಲ ದುಃಖದಿಂದ ಆಚೆ ದಾಟುತ್ತಾನೆ. ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ ಲೋಕಾನಾಂ ಕೀರ್ತಿವರ್ಧನಂ ಲೋಕನಾಥಂ ಮಹದ್ಭೂತಂ ಸರ್ವಭೂತ ಭವೋದ್ಭವಂ ಏಷ ಮೇ ಸರ್ವಧರ್ಮಾಣಾಂ ಧರ್ಮೋಧಿಕತಮೋ ಮತಃ. ಬ್ರಹ್ಮಣ್ಯಂ, ಜ್ಞಾನಿಗಳಿಗೆ ಒಳಿತು ಮಾಡುವ. ಬ್ರಹ್ಮಣ್ಯ ಅಂದ್ರೆ ಜ್ಞಾನಿಗಳಿಗೆ ಒಳಿತು ಮಾಡುವವನು ಅಂತ. ಸರ್ವಧರ್ಮಜ್ಞಂ, ಎಲ್ಲ ಧರ್ಮವನ್ನ ತಿಳಿದವ. ಲೋಕಗಳಿಗೆ, ಜನರಿಗೆ ಕೀರ್ತಿಯನ್ನ ನೀಡುವವ. ಲೋಕದ ನಾಥ, ಹಿರಿದಾದ ಜೀವ, ಹೆಜ್ಜೀವ. ಪರಮಾತ್ಮ ಅಂತ ಕರಿತೇವಲ್ವಾ, ಪರಮ ಆತ್ಮ. ಪರಮ ಅಂದ್ರೆ ಶ್ರೇಷ್ಠನಾದ ಆತ್ಮ, ಜೀವ. ಅಂತಹ ಸರ್ವಭೂತ ಭವೋದ್ಭವಂ, ಸರ್ವ ಎಲ್ಲ ಭೂತ ಜೀವರ ಭವ ಉನ್ನತಿ, ಉದ್ಭವ ಹುಟ್ಟು. ಉನ್ನತಿಯನ್ನು ಕೊಡುವವ, ಹುಟ್ಟು ಕೊಡುವವ. ಅಂತಹ ದೇವರನ್ನ ಸ್ತವೈಹಿ ಅರ್ಚೇತ್, ಸ್ತೋತ್ರಗಳಿಂದ ಕೊಂಡಾಡಿದರೆ ಅದೇ ಎಲ್ಲ ಧರ್ಮಕ್ಕಿಂತ ಮಿಗಿಲು. ಏಷಮೇ ಸರ್ವಧರ್ಮಾಣಾಂ ಅಧಿಕತಮಃ ಧರ್ಮ. ಅದರಿಂದಾಗಿ ಹಿಂದೆ ವಸ್ತ್ರದಾನ, ಗೋದಾನ, ಭೂದಾನ, ದ್ರವ್ಯದಾನ, ಘೃತದಾನ, ತಿಲದಾನ, ಅನ್ನದಾನ ಎಲ್ಲದರ ಫಲ ಈ ವಿಷ್ಣು ಸಹಸ್ರನಾಮವನ್ನ ಹೇಳೋದರಲ್ಲಿ, ತಿಳ್ಕೊಳ್ಳೋದರಲ್ಲಿ ಪರ್ಯವಸಾನ ಆಗತ್ತೆ. ಏನಿದು ಭಕ್ತಿಯನ್ನ ಧರ್ಮ ಅಂತ ಹೆಂಗ್ ಕರಿತೀರ ನೀವು? ಭಕ್ತಿಯನ್ನ ಧರ್ಮ ಅಂತ ಹೇಗೆ ಕರಿತೀರಾ? ಭಕ್ತಿ ಅಂದ್ರೆ ಒಬ್ಬನ ಬಗೆಗೆ ಇರುವ ಮೆಚ್ಚುಗೆ ಅಂತ. ಇವನು ಇಷ್ಟು ದೊಡ್ಡವನು, ಅವನ ಬಗೆಗೆ ಇರುವ ಪ್ರೇಮ, ಅದು ಧರ್ಮ ಹೇಗಾಗತ್ತೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ, ಧರ್ಮ ಅಂದ್ರೆ ಯಾವುದು? ಒಳಗಡೆಯ ಹೊರಗಡೆಯ ಶಿಸ್ತು, ಅದೆರಡೂ ಸೇರಿದ್ರೆ ಧರ್ಮ. ಧಾರಯತಿ, ಧತ್ತೆ, ಹೊರುತ್ತದೆ, ಹೊರುವಂತೆ ಮಾಡುತ್ತದೆ, ಅದು ಧರ್ಮ. ಈಗ ದೇವರನ್ನ ಪೂಜಿಸಿದ್ರೆ, ಅದು ವಿಶೇಷತಃ ನಾರಾಯಣನನ್ನ ಪೂಜಿಸುವವನಿಗೆ ದುರ್ಗುಣಗಳು ಕಡಿಮೆ ಆಗ್ತಾ ಹೋಗ್ತದೆ. ಯಾಕೆ ಅಂತ ನೋಡೋಣ. ಯಾವ ಯಾವ ಪಂಥಗಳಿದೆ, ಆ ಎಲ್ಲ ಪಂಥಗಳಲ್ಲಿ ನೀವು ಒಳ್ಳೆಯವರಾಗಿರಬೇಕು ಅನ್ನುವ ಷರತ್ತೇ ಇಲ್ಲ. ಆ ದೇವರನ್ನ ನೀವು ಮೆಚ್ಚಿಸಿದರೆ ಸಾಕು. ಯಾವ್ಯಾವುದೋ ಮತಗಳಿವೆ, ಅಲ್ಲಿ ಎಲ್ಲ ನೀವು ನೋಡ್ತೀರಾ, ಯಾರ್ಯಾರೋ ದೇವತೆಗಳಿದ್ದಾರೆ, ಅವರನ್ನ ಮೆಚ್ಚಿಸಿದರೆ ಸಾಕು, ನಿಮ್ಮ ಸ್ವರೂಪ ಯೋಗ್ಯತೆಯನ್ನು ಗಣನೆಗೆ ತೆಗೆದುಕೊಳ್ಳಲ್ಲ, ನಿಮಗೆ ಬೇಕಾದ ವರ ಸಿಗತ್ತೆ. ಬ್ರಹ್ಮದೇವರನ್ನ ಹಿರಣ್ಯಕಶಿಪು ಮೆಚ್ಚಿಸಿದ,
ಎಂತಹ ವರ! ಶಂಭೂಕ ಪಾರ್ವತಿಯ ಗಂಡನಾಗಬೇಕು ಎಂದುಕೊಂಡವನು, ಪಾರ್ವತಿಯಿಂದಲೇ ವರವನ್ನು ಪಡೆದವನು. ತಪಸ್ಸಿನ ಉದ್ದೇಶ ಏನು? ನಾನು ಕಲ್ಪಾಂತ ಆಯುಷ್ಯವನ್ನ ಪಡಿಬೇಕು, ಪಡೆದು ಅದಾದ ಮೇಲೆ ಪಾರ್ವತಿಯ ಗಂಡನಾಗಬೇಕು. ಯಾವ ತಾಯಿ ಅವನಿಗೆ ವರವನ್ನ ಕೊಟ್ಟಳೋ ಅವಳು ಗಂಡನಾಗಬೇಕು ಅಂತ. ಇದೆಲ್ಲ ಕೃತಜ್ಞತೆ ಮೊದಲಾದವುಗಳಿಗೆ ಸೇರಿದ್ದು. ನಾರಾಯಣನ ಹತ್ತಿರ ಹೋದರೆ ಈ ತರಹದ ವರ ಕೇಳಲಿಕ್ಕೆ ಆಗಲ್ಲ. ಈ ಬಯಕೆ ನಿಮ್ಮಲ್ಲಿ ಇಲ್ಲದಿದ್ದರೆ ಮಾತ್ರ ಅವನ ಜ್ಞಾನ ಬರೋದಿಲ್ಲ, ಅಂದ್ರೆ ಬರಲ್ಲ. ಅದಕ್ಕೆ ಮಧ್ವರು ಇದನ್ನೆಲ್ಲ ಅನುಲಕ್ಷಿಸಿ ಒಂದು ಮಾತು ಹೇಳಿದ್ರು. ವಿಷ್ಣು ಭಕ್ತಿರಿ ಸರ್ವೇಶಾಂ ಸದ್ಗುಣಾನಾಂ ಸ್ವಲಕ್ಷಣಂ. ದೇವರಲ್ಲಿ ಭಕ್ತಿ ಇತ್ತು ಅಂದ್ರೆ ನಾರಾಯಣನಲ್ಲಿ ಭಕ್ತಿ ಇತ್ತು ಅಂದ್ರೆ ಅವನಿಗೆ ಗುಣಗಳಿವೆ ಎಂದೇ ಅರ್ಥ ಅಂತ. ಯಾಕೆ? ನಾರಾಯಣನನ್ನ ಬೇಡಿದರೆ ನಮ್ಮ ಯೋಗ್ಯತೆಗಿಂತ ಮಿಗಿಲಾಗಿ ಏನೂ ಸಿಗೋದಿಲ್ಲ ಅಂತ ಗೊತ್ತಿದ್ದೆ. ನಾರಾಯಣನನ್ನ ಬೇಡಿದರೆ ಕೂಡಲೇ ನಾರಾಯಣನನ್ನ ಬೇಡಿದರೆ ಇಲ್ಲಿ ಏನೋ ಒಂದು ಎಲ್ಲರನ್ನ ಗಡಗಡ ನಡುಗಿಸುವ, ಎಲ್ಲರನ್ನ ನಾಶ ಮಾಡುವ ವರವೇ ಸಿಗಲ್ಲ. ಉತ್ಕಟವಾದ ಲೌಕಿಕ ಬಯಕೆಗಳೇ ಈಡೇರಲ್ಲ. ನಿಮ್ಮ ಯೋಗ್ಯತೆಗೆ ಎಷ್ಟೋ ಅಷ್ಟು ಅಂತಾನೆ ದೇವರು. ಅದರಿಂದ ನಾರಾಯಣನಲ್ಲಿ ಭಕ್ತಿ ಇದೆ ಅಂದ್ರೆ ಒಳ್ಳೆ ಗುಣಗಳಿದೆ ಅಂತಾನೆ ಅರ್ಥ. ಜಗತ್ತನ್ನ ತೊಂದರೆ ಮಾಡಿ ಯಾವ ವಿಷ್ಣು ಭಕ್ತರಿದ್ದಾರೆ, ನೀವಿದೇ ಪುರಾಣಗಳನ್ನು ನೋಡಿ. ಬೇಡ, ಪ್ರಚಲಿತ ಲೋಕದಲ್ಲಿಯೇ ನೋಡಿ, ಒಬ್ಬ ವಿಷ್ಣು ಭಕ್ತನಿಂದ ಯಾರಿಗೂ ತೊಂದರೆ ಆಗಿದೆ? ಸಾಮೂಹಿಕ ಹತ್ಯೆ, ಸರ್ವಾಧಿಕಾರ, ವಸ್ತುಗಳ ಕಳ್ಳ ಸಾಗಾಣೆ ಎಲ್ಲಾದರೂ ಉಂಟಾ? ಎಲ್ಲಿಯೂ ಇಲ್ಲ. ಅದರಿಂದಾಗಿ ದೇವರಲ್ಲಿ ಭಕ್ತಿ ಇದೆ ಅಂದ್ರೆ, ನಾರಾಯಣನಲ್ಲಿ ಭಕ್ತಿ ಇದೆ ಅಂದ್ರೆ ಗುಣಗಳಿದೆ ಅಂತಾನೆ ಅರ್ಥ. ಆ ಗುಣಗಳೇ ಅಲ್ವಾ ಧರ್ಮ. ತನ್ನನ್ನು ಹೊರತ್ತೆ, ಬೇರೆಯವರನ್ನು ಹೊರುವಂತೆ ಮಾಡುತ್ತೆ. ಹೀಗಾಗಿ ಭಕ್ತಿಯೇ ಧರ್ಮ ಅಂದ್ರು ಯಾರು? ಭೀಷ್ಮಾಚಾರ್ಯರು. ಪರಮಂ ಯೋ ಮಹತ್ತೇಜ ಪರಮಂಜೋ ಮಹತ್ತಪಃ ಪರಮಂಜೋ ಮಹದ್ಬ್ರಹ್ಮ ಪರಮಂಜಪ್ಪರಾಯಣಂ. ಆ ದೇವರು ಹಿರಿದಾದ ಬೆಳಕು, ಸೂರ್ಯ ಮೊದಲಾದ ಬೆಳಕಿನ ಪುಂಜಗಳಲ್ಲಿ ಇದ್ದು ಬೆಳಕು ನೀಡುವ ಬೆಳಕು. ಪರಮಂಜೋ ಮಹತ್ತಪಃ, ತಪಸ್ಸು ಅಂತಂದ್ರೆ ಜ್ಞಾನ, ಜ್ಞಾನರೂಪ ದೇವರು. ಅರಿವು ನೀಡುವವರಿಗೆ ಅರಿವು ನೀಡುವ ಗುರು. ಪರಮಂಜೋ ಮಹದ್ಬ್ರಹ್ಮ, ಪರಮ ಸರ್ವೋತ್ತಮನಾದ ಮಹತ್ ಲಕ್ಷ್ಮೀದೇವಿಗೂ ಮಿಗಿಲಾದ ಬ್ರಹ್ಮ ಗುಣಗಳಿಂದ ತುಂಬಿದ ತತ್ವ. ಪರಮಂ ಯಪ್ಪರಾಯಣಂ, ಕೊನೆಯ ಆಸರೆ. ನಾವು ಆರಾಧನೆ ಮಾಡುವ ದೇವತೆಗಳು ಯಾರಿದ್ದಾರೆ ಅವರಿಗೂ ಆಸರೆ. ಪವಿತ್ರಾಣಾಂ ಪವಿತ್ರಂಜೋ ಮಂಗಲಾನಾಂ ಚ ಮಂಗಲಂ ದೈವತಂ ದೇವತಾನಾಂಚ ಭೂತಾನಾಂ ಯೋ ವ್ಯಯಪಿತಾ. ಪವಿತ್ರವಾದ ವಸ್ತುಗಳು, ಬೆಳಕು, ಬೆಂಕಿ ಮೊದಲಾದವುಗಳು, ಅವುಗಳಿಗೂ ಪಾವಿತ್ರ್ಯವನ್ನು ಕೊಟ್ಟವ. ಮಂಗಲಾನಾಂಚ ಮಂಗಲಂ, ಮಂಗಳವಾದ ಪದಾರ್ಥಗಳು. ಯಾವುದನ್ನ ನೋಡಿದರೆ, ಇಟ್ಟುಕೊಂಡ್ರೆ, ಉಟ್ಟುಕೊಂಡ್ರೆ ಒಂದು ತೃಪ್ತಿಯ ಮನೋಭಾವ,
ಬರುತ್ತೋ ಅದು ಮಂಗಳ. ಮಂಗಳವಾದ ಪದಾರ್ಥಗಳು ಯಾವುದಿದೆ ಅದೆಲ್ಲ ಮಂಗಳವನ್ನು ಉಂಟು ಮಾಡುವವ. ದೈವತಂ ದೇವತಾನಾಂಚ, ಎಲ್ಲ ದೇವತೆಗಳೂ ಇವನನ್ನು ಆರಾಧಿಸುತ್ತಾರೆ. ಭೂತಾನಾಂ ಯೋ ವ್ಯಯಪಿತ, ಎಲ್ಲ ಜೀವರ ಅಳಿವಿರದ ತಂದೆ. ಯತಃ ಸರ್ವಾಣಿ ಭೂತಾನಿ ಭವಂತ್ಯಾದಿ ಯುಗಾಗಮೇ ಯಸ್ಮಿನ್ಶ್ಚ ಪ್ರಳಯಂ ಯಾಂತಿ ಪುನರೇವ ಯುಗಕ್ಷಯೇ. ಯತಃ ಯಾರಿಂದ, ಸರ್ವಾಣಿ ಭೂತಾನಿ ಎಲ್ಲ ಜೀವರು, ಆದಿಯುಗಾಗಮೇ ಮೊದಲ ಯುಗದಲ್ಲಿ, ಭವಂತಿ ಹುಟ್ಟುತ್ತವೋ, ಪುನರೇವ ಮತ್ತೆ, ಯುಗಕ್ಷಯೇ ಯುಗ ಮುಗಿದಾಗ, ಯಸ್ಮಿನ್ ಯಾರಲ್ಲಿ, ಪ್ರಳಯಂ ಯಾಂತಿ ಲೀನವಾಗುತ್ತವೋ, ತಸ್ಯ ಲೋಕ ಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ ವಿಷ್ಣೋರ್ನಾಮ ಸಹಸ್ರಂ ಮೇ ಶೃಣು ಪಾಪ ಭಯಾಪಹಂ. ಅಂತಹ ಲೋಕಪ್ರಧಾನಸ್ಯ ಹಿರಿದಾದ ಬೆಳಕಿನ, ಜಗನ್ನಾಥಸ್ಯ ಜಗದೊಡೆಯನಾದ, ವಿಷ್ಣೋ ಸರ್ವತ್ರ ವ್ಯಾಪ್ತನಾದ, ವಿಶಲ್ ವ್ಯಾಪ್ತವಂತ ಧಾತು, ಸರ್ವತ್ರ ವ್ಯಾಪ್ತನಾದ, ಪಾಪ ಭಯಾಪಹಂ ಪಾಪವೆಂಬ ಭಯ, ಪಾಪದಿಂದ ಬಂದ ಭಯ ಎರಡನ್ನೂ ನಾಶ ಮಾಡುವ ದೇವರ 1000 ನಾಮಗಳನ್ನು ಶೃಣು ಕೇಳು. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿಃ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಯಾವುದನ್ನು ತಿಳಿದರೆ, ಮಾ ಅಂದರೆ ಜ್ಞಾನ, ಅಮ ಅಂದರೆ ಅಜ್ಞಾನ. ಯಾವುದನ್ನ ಕೇಳಿದರೆ ನ ಅಮ, ಅಜ್ಞಾನ ಇರೋದಿಲ್ವೋ ಅಂತಹ ವಸ್ತುವನ್ನ ನಾಮ ಅಂತ ಕರೀತಾರೆ. ದೇವರ ನಾಮ ಹಾಗೆ ದೇವರ ಗುಣಗಳನ್ನು ತಿಳಿಸುತ್ತೆ, ದೇವರ ಗುಣಗಳ ಬಗೆಗಿನ ಅಜ್ಞಾನವನ್ನು ಪರಿಹರಿಸುತ್ತೆ. ಗೊತ್ತಾಯ್ತಾ? ಅದರಿಂದಾಗಿ ಅದು ನಾಮ. ಯಾನಿ ನಾಮಾನಿ ಗೌಣಾನಿ, ಈ ನಾಮಗಳೆಲ್ಲ ಯಾಕೆ ಬಂದದ್ದು ಅಂದರೆ ನಮ್ಮ ತರಹ ಹೆಸರಲ್ಲ. ನಮಗೆ ಏನು ಹೆಸರಿರುತ್ತೆ, ನಮ್ಮ ಹೆಸರು ಪೂರ್ಣವಾಗಿ ನಮ್ಮಲ್ಲಿ ಅನ್ವಯ ಆಗೋದಿಲ್ಲ ಅಲ್ವಾ? ನಾವು ವಿಜಯ ಅಂತ ಇದ್ರೆ ಯಾವಾಗಲೂ ಜಯ ಸಿಗಬೇಕು ಅಂತ ಇಲ್ಲ ಅಲ್ವಾ? ಹಾಗೆ ಎಲ್ಲರ ನಾಮವೂ ಕೂಡ ರಾಮ ಅಂತ ಇರುತ್ತೆ, ನೀಲಿ ಬಣ್ಣದವರು ಅಂತ ಅರ್ಥ, ಅವ್ರು ಬೆಳ್ಳಗಿರ್ತಾರೆ. ಶ್ಯಾಮಲಾ ಅಂತ ಹುಡುಗಿಯ ಹೆಸರು, ಬೆಳ್ಳಗೆ ಹೊಳಿತಾ ಇರ್ತಾಳೆ. ಶ್ಯಾಮಲಾ ಅಂದ್ರೆ ಕಪ್ಪು. ಆಯ್ತಾ? ಆ ರೀತಿ ಯಾವಾಗಲೂ ಹಾಗೇ ಇರುತ್ತೆ, ಹೆಚ್ಚು ಕಡಿಮೆ. ಜೀವರ ನಾಮ ಪೂರ್ಣವಾಗಿ ಅವರ ಗುಣಗಳನ್ನು ಹೇಳಲ್ಲ. ನಾವು ತಂದೆ ತಾಯಿಗಳು ಅಥವಾ ನಮ್ಮ ತಂದೆ ತಾಯಿಗಳು ಆ ಸಮಯದಲ್ಲಿ ಏನೋ ಒಂದು ಇಟ್ಟುಕೊಂಡು ನಾಮಕರಣ ಮಾಡಿರ್ತಾರೆ. ಆದ್ದರಿಂದ ನಮ್ಮ ನಾಮ ಗೌಣವಲ್ಲ. ಗೌಣ ಅಂದ್ರೇನು? ಗುಣಗಳಿಗೆ ಸಂಬಂಧಪಟ್ಟದ್ದು ಅಂತ. ಗೌಣ ಅಂದ್ರೇನು? ಗುಣಗಳಿಗೆ ಸಂಬಂಧಪಟ್ಟದ್ದು, ಗುಣಗಳಿಂದ ಬಂದದ್ದು. ಯಾನಿ ನಾಮಾನಿ ಗೌಣಾನಿ, ದೇವರ ಪ್ರತಿಯೊಂದು ನಾಮಗಳು ಕೂಡ ಅವನಲ್ಲಿ ಆ ಗುಣ ಇದೆ ಎಂದು ಬಂದದ್ದು. ವಿಖ್ಯಾತಾನಿ ಮಹಾತ್ಮನಃ, ಅದು ವಿದ್ವಾಂಸರಲ್ಲಿ ಖ್ಯಾತವಾಗಿದೆ, ವಿಖ್ಯಾತ. ಋಷಿಭಿ ಪರಿಗೀತಾನಿ, ಎಲ್ಲ ಋಷಿಗಳೂ ಹೇಳಿದ್ದಾರೆ ಅದನ್ನ. ತಾನಿ ವಕ್ಷ್ಯಾಮಿ ಭೂತಯೇ, ಅದನ್ನ ಹೇಳ್ತೇನೆ.
ಋಷಿರ್ನಾಮ್ನಾಂ ಸಹಸ್ರಸ್ಯ ವೇದವ್ಯಾಸೋ ಮಹಾನ್ ಋಷಿ ಛಂದೋನುಷ್ಠುಪ್ ತಥಾ ದೇವೋ ಭಗವಾನ್ ದೇವಕೀ ಸುತಃ. ಇದಕ್ಕೆ ಋಷಿ ಯಾರು ಅಂದರೆ ವೇದವ್ಯಾಸರು. ಇದು ಯಾವ ಛಂದಸ್ಸಿನಲ್ಲಿದೆ ಅಂದರೆ ಅನುಷ್ಠುಪ್ ಛಂದಸ್ಸಿನಲ್ಲಿದೆ. ದೇವತೆ ಯಾರು ಅಂದರೆ ನಾರಾಯಣ. ಋಷಿಯನ್ನ ಯಾಕೆ ನೆನಪಿಸಬೇಕು ಅಂದರೆ ಈ ತರಹದ ಸಂಪತ್ತನ್ನು ಕೊಟ್ಟಿದ್ದಕ್ಕೆ ನಾವು ಕೃತಜ್ಞತೆ ತೋರೋದು ಬೇಡವೇನು? ಅದಕ್ಕೆ ವೇದವ್ಯಾಸೋ ಋಷಿ ಅಂತ ಅವರ ಪ್ರಾರ್ಥನೆ. ಆಮೇಲೆ ಛಂದಸ್ಸು. ಈ ಛಂದಸ್ಸಿಗೆ ಅಭಿಮಾನಿ ದೇವತೆ ಯಾರು ಅಂತಂದ್ರೆ ಸಾಕ್ಷಾತ್ ಸರಸ್ವತಿ. ಯಾರು ವೇದಗಳಿಗೆ ಅಭಿಮಾನಿನಿಯೋ ಅವಳೇ ಈ ಛಂದಸ್ಸಿಗೂ ಅಭಿಮಾನಿನಿ. ಆಮೇಲೆ ದೇವತೆ ಯಾರು? ನಾರಾಯಣ. ಅವನು ಎಲ್ಲಿದ್ದಾನೆ? ನಮ್ಮ ಹೃದಯದಲ್ಲೇ ಇದ್ದಾನೆ. ಆಯ್ತಾ? ಇಷ್ಟು ಇರೋದು. ಓಂ ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತಕೃದ್ಭೂತ ಭೃದ್ಭಾವೋ ಭೂತಾತ್ಮ ಭೂತ ಭಾವನಃ. ದೇವರ ಹೆಸರು ವಿಶ್ವ. ವಿಶ್ವ ಅಂತ ಹೇಳಿದ್ರೆ ಎಚ್ಚರವನ್ನು ನೀಡುವ ರೂಪ. ಬಲಗಣ್ಣಿನ ಜಾಗದಲ್ಲಿದ್ದು ಎಚ್ಚರವನ್ನು ನೀಡುವ ರೂಪ. ಈ ರೂಪವನ್ನ ಗಣಪತಿ ಆರಾಧನೆ ಮಾಡಿ ಗಜಮುಖನಾಗಿದ್ದು. ಮಾಂಡೂಕೋಪನಿಷತ್ತಿನ 4 ರೂಪಗಳು ಏನಿವೆ ಅದರ ಮೊದಲನೆಯ ರೂಪ ವಿಶ್ವ. ಮಧ್ಯಮಂತು ಗಜಾಕಾರಂ. ಮಧ್ಯದ್ದು ಆನೆಯ ಮೊರೆ. ಉಳಿದ ಎಲ್ಲ ಪುಮಾಕಾರಾಣಿ ಸರ್ವಶಃ. ಉಳಿದ 18 ಮುಖಗಳು ಏನಿದೆ ಅದು ಪುರುಷಾಕಾರದಲ್ಲಿ ಇವೆ. ಆಯ್ತಾ? ಈ ರೀತಿ ಅದು ಪುರುಷಾಕಾರ, ಎಚ್ಚರವನ್ನು ನೀಡುವ ರೂಪ. ಅದಕ್ಕೆ ಮೊದಲು ಅದನ್ನ ಚಿಂತನೆ ಮಾಡಿತ್ತು. ಈ ಗಣಪತಿ ಏನಿದ್ದಾನೆ ಅವನು ವಿಘ್ನವನ್ನೆಲ್ಲ ಪರಿಹಾರ ಮಾಡುತ್ತಾನೆ. ಅವನೇ ಆರಾಧನೆ ಮಾಡಿದ ರೂಪ. ಅದನ್ನು ನೆನೆದರೆ ವಿಘ್ನ ಪರಿಹಾರ ಆಗತ್ತೆ. ಹೀಗಾಗಿ ವಿಶ್ವಂ. ಇದಕ್ಕೆ 120 ಅರ್ಥವನ್ನ ನಮ್ಮ ಗುರುಗಳು ಬರೆದಿದ್ದಾರೆ. ನಾಮಚಂದ್ರಿಕಾ ಅಂತ ಹೇಳಿ ವ್ಯಾಖ್ಯಾನ. 120 ಅರ್ಥವನ್ನ ಅಲ್ಲ, ಮಧ್ವಾಚಾರ್ಯರೇ 40 ಅರ್ಥವನ್ನ ಪೂರ್ತಿ 40 ಅರ್ಥ ಹೇಳಿದ್ರಷ್ಟೇ. ಅಷ್ಟು ಹೊತ್ತಿಗೆ ಆ ಎಲ್ಲ ವಿದ್ವಾಂಸರಿಗೆ ಸಾಕು ಸಾಕು ಇದನ್ನ ತಡಿಲಿಕ್ಕಾಗಲ್ಲ ಅಂದ್ರು ಅಂತ ನೀವು ಹೇಳ್ತೀರಾ? ನಿಮ್ ಗುರುಗಳೇನ್ರಿ 120 ಅರ್ಥ ಬರೆದು ಬಿಟ್ಟಿದ್ದಾರೆ? ಹೌದು, ಬರೆದಿದ್ದಾರೆ. ಅವರು ಸ್ಪರ್ಧೆಯಿಂದ ಕೇಳಲಿಕ್ಕೆ ಹೋಗಿದ್ದು, ಅದರಿಂದಾಗಿ ಅದು ಕೈ ಕೊಟ್ಟಿದ್ದು. ಅರ್ಥ ಹೇಳ್ತಾ ಇದ್ದವರಿಗೆ ನಮಸ್ಕಾರ ಮಾಡಿ, ನೀವು ಅರ್ಥ ಹೇಳ್ತಾ ಇದ್ದೀರಾ, ದಯವಿಟ್ಟು ಅದನ್ನು ನೆನ್ಪಿಟ್ಕೊಳ್ಳಿಕ್ಕೂ ನಮಗೆ ಅನುಗ್ರಹ ಮಾಡಿ ಅಂತ ಹೇಳಿದ್ದಿದ್ರೆ ಆಗಿರೋದು. ಹಾಗೆ ಮಾಡಲಿಲ್ಲ ಅವರು. ಸ್ಪರ್ಧೆ ಅನ್ನೋದು ಬಹಳ ಕೆಟ್ಟದು. ವೇದಾಂತದಲ್ಲಂತೂ ಇರಲೇಬಾರದು. ವೇದಾಂತದಲ್ಲಿ ಪರೀಕ್ಷೆ, ಸ್ಪರ್ಧೆ ಇವುಗಳು ಯಾವುದೂ ಇರಬಾರದು. ವೇದಾಂತ ಅರ್ಥ ಆಗಬೇಕು, ಆಳಕ್ಕೆ ಇಳಿಬೇಕು ಅಂದರೆ ಮೊದಲು ವೇದಾಂತವನ್ನು ಪರೀಕ್ಷೆ ಕೊಡಬೇಡಿ, ಅನುಭವಿಸಿ ಅಷ್ಟೇ. ನಮ್ಮಪ್ಪ ಹೇಳಿದ್ದಿದ್ದು, ಜಗತ್ತಿನ ಅಪ್ಪ ವೇದವ್ಯಾಸರು ಹೇಳಿದ್ದು, ಇದನ್ನ ನಾನು ಪರೀಕ್ಷೆ ಕೊಡ್ತೀನಿ ಅಂದರೆ ನಮ್ಮಪ್ಪ ನನಗೆ ಕರೆದು ಗುಟ್ಟಲ್ಲಿ ಅನೇಕ ರಹಸ್ಯಗಳನ್ನು ಹೇಳಿರ್ತಾರೆ. ಯಾವುದನ್ನು ಬೇಕಾದ್ರೂ ಕೇಳಿ ಕೊಡ್ತೀನಿ ಪರೀಕ್ಷೆ ಅಂದ್ರೆ ಏನರ್ಥ? ಅದಕ್ಕೆ ಪರ್ಸನಲ್ ಟಾಕ್ ರೀ ಶಾಸ್ತ್ರ ಅನ್ನೋದು. ನಮಗಾಗಿ ಹೇಳಿದ್ದು ಅಲ್ವಾ? ಮಾತರ್ಮೇ ಮಾತರಿಶ್ವನ್ ಪಿತಃ ಅತುಲ ಗುರೋ. ನಮ್ಮ ಅಪ್ಪ ಪ್ರಾಣದೇವರು
ನಮ್ಮಮ್ಮ ಪ್ರಾಣದೇವರು, ನನ್ನ ಅಕ್ಕ, ನನ್ನ ತಂಗಿ, ನನ್ನ ಅಣ್ಣನಲ್ಲಿ ತಮ್ಮನಲ್ಲಿ ಇರುವವರು, ನನ್ನ ಅಣ್ಣ ತಮ್ಮನ ಸಾಂಗತ್ಯವನ್ನು ನನಗೆ ಕೊಟ್ಟವರು, ನನ್ನ ಗುರುಗಳ ಸಾಂಗತ್ಯವನ್ನು ಕೊಟ್ಟವರು, ಅವರು ಹೇಳಿದ ಗುಟ್ಟನ್ನ ಎಲ್ಲಿ ಬೇಕಾದ್ರೆ ಕೇಳಿ, ಪರೀಕ್ಷೆ ಕೊಡ್ತೀನಿ. ಏನ್ರಿ ಅರ್ಥ ಅದಕ್ಕೆ? ಅದರಿಂದ ಸ್ಪರ್ಧೆಯಿಂದ ಅವರವತ್ತು ಏನು ಇಷ್ಟು ಜನ ವಿದ್ವಾಂಸರಿದ್ದೇವೆ, 25-50 ಜನ ಇದ್ದೇವೆ, ಒಬ್ಬೊಬ್ಬರು ಎರಡೆರಡು ಅರ್ಥ ನೆನಪಿಟ್ಕೊಂಡ್ರು ಕೂಡ ಇವ್ರು ಹೇಳಿದ ಅರ್ಥ ಹೇಳ್ಬಿಡ್ತೀವಿ ಅಂತ ಕೂತ್ರಲ್ವಾ. ಆ ಸ್ಪರ್ಧೆ ಇದ್ದದ್ರಿಂದ ಅರ್ಥ ಆಗಲಿಲ್ಲ. ಆದರೆ ಆಚಾರ್ಯರೆಲ್ಲೂ ಹೇಳಿಲ್ವಾ? ಹೇಳಿದ್ದಾರೆ. ಪ್ರಮೇಯ ನವಮಾಲಿಕಾದಲ್ಲಿ ವಿಶ್ವಾದೀನಾಂ ಚತಾರ್ಥ ಪ್ರವಚನ ಚತುರೋ ದಾನ ಸೂಕ್ತಾರ್ಥವಾದಿ ದಿವ್ಯ ಜ್ಞಾನ ಪ್ರಕಾಶಿ ಸಕಲ ಜಿದಖಿಲ ಜ್ಞಾಭಿದ ಪ್ರಾಪ್ತ ರೂಪ್ಯ ಅಂತ ಯಾರೋ ಒಬ್ಬ ಶಿಷ್ಯರಿಗೆ ಅಷ್ಟೂ ಅರ್ಥವನ್ನು ಹೇಳಿದ್ರಂತೆ. ಅಲ್ಲಿ ಬೇಕಾಷ್ಟು ಜನ ಇದ್ರು, ಆಚಾರ್ಯರನ್ನ ಒಡನಾಡಿದ ಭಾಗ್ಯವಂತರು. ಅಣ್ಣಯ್ಯ ಸ್ವಾಮಿಗಳೇ ಇದ್ರು, ಪೆಜತ್ತಾಯ ವಂಶದವರು. ಆಮೇಲೆ ಸತ್ಯತೀರ್ಥರಿದ್ರು, ಋಷಿಕೇಶ ತೀರ್ಥಾದಿಗಳಿದ್ರು. ಯಾರೋ ಒಬ್ಬರಿಗೆ ಅಥವಾ ಒಂದಿಷ್ಟು ಜನ ಕೂತಾಗ ನೀವು ಅಲ್ಲಿ 100 ಅರ್ಥ ಹೇಳಿದ್ರ 100 ಅರ್ಥ ಹೇಳಲಿಕ್ಕೆ ಹೋದ್ರು, ಅವ್ರಿಗಾಗ್ಲಿಲ್ಲಂತೆ. ನೀವೇ ನಮಗೆ ಅರ್ಥ ಮಾಡಿಕೊಳ್ಳೋ ಯೋಗ್ಯತೆಯನ್ನು ಕೊಟ್ಟು, ಅರ್ಥ ಮಾಡಿಕೊಳ್ಳೋ ಧಾರಣಾ ಶಕ್ತಿಯನ್ನು ಕೊಟ್ಟು ದಯವಿಟ್ಟು ಆ 100 ಅರ್ಥ ಹೇಳಿ ಅಂತ ಕೇಳದೆ ಇರ್ತಿದ್ರ ಆಚಾರ್ಯರ ಶಿಷ್ಯರು? ಯಾರೋ ಕೇಳಿರ್ತಾರೆ, ಆಚಾರ್ಯ ಆಯ್ತು ಅಂತ ಅನುಗ್ರಹ ಮಾಡಿ ಹೇಳಿರ್ತಾರೆ. ಅದಕ್ಕೆ ವಿಶ್ವಾದೀನಾಂ ಚತಾರ್ಥ ಪ್ರವಚನ ಚತುರಃ ಹೇಳಿದ್ದಾರೆ ಎಲ್ಲೋ ಒಂದು ಕಡೆ. ಸತ್ಯತೀರ್ಥರಿಗೆ 3 ಬಾರಿ ವೇದದ ಅರ್ಥವನ್ನ ಬೇರೆ ಬೇರೆಯಾಗಿ ಹೇಳಿದ್ದಾರೆ. ಯಸ್ತ್ರಿವಾರ ಮಿತರ ಸುತ ಶಾಖಾ ಸ್ವರ್ಥಮಗ್ರ್ಯಮ ಶೃಣೋತ್ಪುರು ಸಂಖ್ಯಾತ್ ಅಂತ. ಅಂದ್ರೆ ಒಂದೇ ಬಾರಿ ಅವರು 3 ಅರ್ಥ ಹೇಳಲಿಕ್ಕೆ ಹೋಗ್ಲಿಲ್ಲ, ನೆನ್ಪಿಟ್ಕೋಬೇಕು ಇವೆಲ್ಲ. ಒಂದ್ಸರ್ತಿ, 2ನೇ ಬಾರಿ, 3ನೇ ಬಾರಿ. ಬೇಗ ಮಂಗಳ ಮಾಡಿ ಎಲ್ಲೋ ತೊಲಗಬೇಕು ಅನ್ನೋ ಬಯಕೆ ಏನಿರ್ಲಿಲ್ವಲ್ಲ. ಆರಾಮವಾಗಿ ಶಾಸ್ತ್ರವನ್ನು ಕೇಳೋಣ, ಇಡೀ ಜೀವನ ಕೇಳೋಣ ಅಂತ. ಇಡೀ ಜೀವನ ಮನನ ಮಾಡಲಿಕ್ಕಿದೆ, ಇಡೀ ಜೀವನ ಕೇಳಲಿಕ್ಕಿದೆ ಅಲ್ವಾ? ಹೀಗಾಗಿ ಆಚಾರ್ಯರ ನಂತರ ಮೊದಲು ಆಚಾರ್ಯರಿಗಿಂತ ಹಿಂದೆ ನಮಗೆ ಸಿಗೋದು ಯಾವುದು ಅಂತಂದ್ರೆ ಶಂಕರರದ್ದು ಎಂದು ಹೇಳಲಾದ ಒಂದು ವ್ಯಾಖ್ಯಾನ ಇದೆ. ಶಂಕರರದ್ದು ಎಂದು ಹೇಳಿದ ಒಂದು ವ್ಯಾಖ್ಯಾನ, ಅದು ಶಂಕರರದ್ದು ಹೌದಾ ಅಲ್ವಾ ಗೊತ್ತಿಲ್ಲ, ಒಟ್ಟು ಶಂಕರರದ್ದು ಅಂತ ಹೇಳಿದ್ದಾರೆ. ಅದಾದ ಮೇಲೆ ಪರಾಶರ ಭಟ್ಟರು ಅಂತ, ಪ್ರಾಯ ರಾಮಾನುಜಿಯರಿರಬೇಕು, ಅವ್ರದ್ದೊಂದು ವ್ಯಾಖ್ಯಾನ ಇದೆ. ಅದಾದ ಮೇಲೆ ಮಾಧ್ವರಲ್ಲಿ ಆಚಾರ್ಯರು ಅರ್ಥ ಏನು ಪ್ರತ್ಯೇಕವಾಗಿ ಹೇಳಲಿಲ್ಲ, ಅಲ್ಲಿ ಹೇಳಿದ್ದಾರೆ. ನಮಗೆ ಹಳೆಯದು ಸಿಗೋದು ಯಾವುದು ಅಂತಂದ್ರೆ ವಿದ್ಯಾಧಿರಾಜರು ಅಂತ ಜಯತೀರ್ಥರ ಶಿಷ್ಯರು, ಅವರದ್ದು ವಿಷ್ಣು ಸಹಸ್ರನಾಮ ವ್ಯಾಖ್ಯಾನ ಇದೆ. ಅದನ್ನ ಗುರುಗಳೇ ಪರಿಮಾರ ಮಠದಿಂದ ಅದನ್ನ ಪರಿಮಾರ ಮಠ ಪ್ರಕಾಶನ ಮಾಡಿದ್ದು. ಅದಕ್ಕೆ ಎಡಿಟಿಂಗು, ಫುಟ್ ನೋಟ್ಸ್ ಎಲ್ಲ ಗುರುಗಳೇ ಬರೆದದ್ದು. ಅದಾದ್ಮೇಲೆ ಸತ್ಯಸಂಧ ತೀರ್ಥರದ್ದು ನಮಗೆ ಸಿಗುತ್ತೆ. ಆಮೇಲೆ ಉಡುಪಿಯ ಮಠದ ಸ್ವಾಮಿಗಳು, ಸೋದೆ ಮಠದ ಸ್ವಾಮಿಗಳು ವಿಬುಧೇಂದ್ರ ತೀರ್ಥರು ಅಂತ, ಅವರು ಶ್ಲೋಕಬದ್ಧವಾದ ವ್ಯಾಖ್ಯಾನ ಬರೆದಿದ್ದಾರೆ. ಅದು ಪ್ರಿಂಟ್ ಆಗಿದೆ, ಆದರೆ ಅದು ಪ್ರಿಂಟ್ ಸಿಗಲ್ಲ ಈಗ, ಪ್ರಿಂಟ್ ಆಗಿದೆ. ಈ ರೀತಿ ಹಲವಾರು ವ್ಯಾಖ್ಯಾನಗಳಿದೆ. ಮೊನ್ನೆ ಬಂದದ್ದು ನಾಮಚಂದ್ರಿಕಾ ಅಂತ ಹೇಳಿ, ಅದು 1000 ನಾಮಗಳ ವಿಬುಧವರಿಯ ತೀರ್ಥರು, ವಿಬುಧೇಂದ್ರ ತೀರ್ಥರಲ್ಲ, ವಿಬುಧವರಿಯ ತೀರ್ಥರು, ಅವ್ರದ್ದು ಶ್ಲೋಕಬದ್ಧವಾದ ವ್ಯಾಖ್ಯಾನ. ಇನ್ನು ಮೊನ್ನೆ ನಮ್ಮ ಗುರುಗಳು ಬರೆದದ್ದು ನಾಮಚಂದ್ರಿಕಾ ಅಂತ. ಈ ರೀತಿ ವ್ಯಾಖ್ಯಾನಗಳಿದೆ. ಹೀಗೆ ವಿಶ್ವಂ ಅನ್ನೋದಕ್ಕಾಯ್ತಲ್ಲ, ವಿಷ್ಣು
ಒಂದರ್ಥ ನೋಡ್ಕೊಂಡು ಹೋಗೋಣ ಸಾಕು. ಮತ್ತೆ ಮತ್ತೆ ನೋಡುವಾಗ ಇನ್ಯಾವಾಗ ನೋಡುವಾಗ ಇನ್ನೊಂದರ್ಥ ಅದು ಆಮೇಲೆ ಆಗಲಿ. ಸಾಮಾನ್ಯವಾಗಿ ಎಲ್ಲರ ಅಪೇಕ್ಷೆ ಪ್ರಾಯ ನನಗೆ ಗೊತ್ತಿದೆ, ಗುರುಗಳ ಗ್ರಂಥವನ್ನು ವ್ಯಾಖ್ಯಾನ ಮಾಡಿಬಿಡ್ಲಿ ಅಂತ ಹೇಳಿ ಎಲ್ಲರ ಬಯಕೆ ಇರುತ್ತೆ. ಪ್ರಾಯ ಇಲ್ಲಿ ಕುಳಿತವರದೆಲ್ಲರದ್ದು ಕೂಡ ಅದೇ ಒಂದು ಅಭಿಪ್ರಾಯವೂ ಇರುತ್ತೆ ಅಲ್ವೇ, ಗೊತ್ತಾಗತ್ತೆ. ಸಾಧ್ಯವಾದಷ್ಟು ಹೇಳಿಕೊಂಡು ಹೋಗ್ತೇನೆ, ಆಯ್ತಾ? ಅದರಲ್ಲಿ ಪಲಿಮಾರು ಮಠದಿಂದ ಕನ್ನಡದಲ್ಲೇ ಆಗಿದೆ. ಸಗ್ರಿ ರಾಘವೇಂದ್ರ ಉಪಾಧ್ಯಾಯರು ಅವರದು ಕನ್ನಡದಲ್ಲಿ ವಿದ್ಯಾಮಾನ್ಯರಿಗೆ ಅವರು ಪ್ರಶ್ನೆ ಮಾಡಿ, ವಿದ್ಯಾಮಾನ್ಯರು ಆ ನಾಮದ ಹಿನ್ನೆಲೆಯಲ್ಲಿಯೇ ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ಕೊಡೋದು ಅಂತ. ಆ ಸಗ್ರಿ ರಾಘವೇಂದ್ರ ಉಪಾಧ್ಯಾಯರ ಪ್ರಶ್ನೆ ಮತ್ತು ವಿದ್ಯಾಮಾನ್ಯರ ಉತ್ತರ, ಅದು ಕೂಡ ವಿಷ್ಣು ಸಹಸ್ರನಾಮದ ಸಂಪುಟ, ಕನ್ನಡ ಸಂಪುಟದಲ್ಲಿ ಬಂದಿದೆ. ನಾನು ಮಾತನಾಡ್ತಾ ಇದ್ದದ್ದು ಸಂಸ್ಕೃತದಲ್ಲಿ. ವಿಷ್ಣು ಹೇಳ್ತೇನೆ, ಅಲ್ಲಿ ಗುರುಗಳದ್ದನ್ನು ಹೇಳ್ತಾ ಹೋಗ್ತೇನೆ. ವಿಷಪ್ರವೇಶನೆ ಅಂತ ಧಾತು ಇದೆ. ನೀರಿಗೆ ವಿಷ್ಣು ಅಂತ ಕರೀತಾರೆ, ನೀರಿಗೆ ವಿಷ ಅಂತ ಕೂಡ ಕರೀತಾರೆ. ವಿಷ್ಣು ಶಕಾರ ಅಲ್ಲ, ಶಂಕರ ಶಕಾರ. ಅದನ್ನು ಸಂಸ್ಕೃತದ ಪರಿಭಾಷೆಯಲ್ಲಿ ಹೇಳೋದಾದರೆ ಮೂರ್ಧನ್ಯ ಶಕಾರವಲ್ಲ, ಮತ್ತೆ ತಾಲವ್ಯ ಶಕಾರ. ಶಂಕರ ಶಕಾರ ಶಂಕರ ಅನ್ನುವಲ್ಲಿ, ಶಿವ ಅನ್ನುವಲ್ಲಿ ಏನು ಶಕಾರ ಇರುತ್ತೆ ಅದನ್ನ ತಾಲವ್ಯ ಅಂತ ಕರೀತಾರೆ. ವಿಷ್ಣು ವಷಟ್ ಅಂತನ್ನುವಲ್ಲಿ ಏನು ಹೇಳ್ತಾರೆ ಅದನ್ನು ಮೂರ್ಧನ್ಯ ಅಂತ ಕರೀತಾರೆ, ಆಯ್ತಾ? ವಿಷಮ್ ಅಂತ ಹೇಳ್ತಾರೆ. ಎಲ್ಲದರೊಳಗಡೆ ಪ್ರವೇಶ ಮಾಡುತ್ತೆ ನೀರು. ವಿಷ್ಣು ಎಲ್ಲದರ ಒಳಗಡೆ ಪ್ರವೇಶ ಮಾಡುವವ. ಅಂತರ ಬಹಿಶ್ಚ ತತ್ಸರ್ವಂ ವ್ಯಾಪ್ಯನಾರಾಯಣ ಸ್ಥಿತ ಅಂತ ಮಹೈತರೇಯ ಉಪನಿಷತ್ತಿನಲ್ಲಿ ಸಂಹಿತೋಪಾಸನೆ ಅಂತ ಒಂದು ಭಾಗ ಬರುತ್ತೆ ಕಡೆಗೆ. ವಿಷ್ಣು ಎನ್ನುವ ನಾಮದ ವಿವರಣೆ, ವಿಷ್ಣು ಎಂಬ ನಾಮದ ಅರ್ಥ ರಹಸ್ಯಗಳನ್ನು ಮಧ್ವಾಚಾರ್ಯರು ಅಲ್ಲಿ ತೆರೆದಿಟ್ಟಿದ್ದಾರೆ. ಇನ್ನು ನ ಅಂತಂದ್ರೆ ಬಲ, ಶ ಅಂತಂದ್ರೆ ಕ್ರಿಯೆ, ಪ್ರಾಣ. ಇದು ಅವನಿಗೆ ಸಹಜ, ಅದಕ್ಕೆ ವಿಷ್ಣು ಅಂತ. ವಿಶಿಷ್ಟವಾದ ಬಲ, ವಿಶಿಷ್ಟವಾದ ಕ್ರಿಯೆ, ವಿಷಣ. ಅವನ ಶೀಲ, ಅವನ ಸ್ವಭಾವ ಅದು, ಅದಕ್ಕೆ ಅವನು ವಿಷ್ಣು. ಹೀಗೆ ಇಷ್ಟು 3 ಅರ್ಥಗಳನ್ನು ನೋಡಿ ಮುಂದೆ ಹೋಗೋಣ. ವಷಟ್ಕಾರ, ವಷಟ್ ಅಂತ ಯಜ್ಞದಲ್ಲೇ ಅವನನ್ನು ಕರೀತಾರೆ. ವಷಟ್ ಅಂತಂದ್ರೆ ಏನು? ಎಲ್ಲವನ್ನ ತನ್ನ ಅರಿವಿನಲ್ಲಿ ಇಟ್ಟುಕೊಂಡವ. ಆದ್ದರಿಂದಾಗಿ ಅವನು ವಷಟ್. ಈ ವಷಟ್ ಅನ್ನುವ ನಾಮದಿಂದ ಅವನನ್ನು ಕರೀತಾರೆ. ಇದು ಒಂದರ್ಥ. ಕಾರ ಅಂದ್ರೆ ಕರೆಯಲ್ಪಡುವವ. ವಷಟ್ಕಾರ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ. ಏನಂತ? ವಾ ಅಂದ್ರೆ ಜೀವರು. ಆ ಜೀವರಿಗೆ ಷಟ್ 6 ಭಾವ ವಿಕಾರಗಳು ಯಾರಿಂದ ಆಗುತ್ತವೋ ಅವನು ವಷಟ್. 6 ಭಾವ ವಿಕಾರಗಳನ್ನ ನೀನೇ ತರುವವ ಅಂತ ಹೇಳಿ ಅವನನ್ನು ಕರೀತಾರೆ. ಇನ್ನು ಷಟ್ 6 ಋತುಗಳು, ಅದನ್ನ ಅರಿವಿಗೆ ತಂದು ಕೊಡ್ತಾನೆ, ಅದಕ್ಕೆ ವಷಟ್ಕಾರ. ಹೀಗೆ 3 ಅರ್ಥವನ್ನ ನಾವು ನೋಡಿದೆವು. ಇದರಲ್ಲಿ ವಷಟ್ಕಾರ. ಇನ್ನು ಭೂತ ಭವ್ಯ ಭವತ್ ಪ್ರಭು. ಭೂತ ಹಿಂದೆ ಆದವರು,
ಭವ್ಯ ಮುಂದಾಗುವವರು, ಭವತ್ ಈಗ ಇರುವವರು, ಎಲ್ಲ ತರಹದ ಜೀವರ ಒಡೆಯ. ಅದರಿಂದಾಗಿ ದೇವರ ಹೆಸರು ಭೂತ ಭವ್ಯ ಭವತ್ ಪ್ರಭು ಅಂದ್ರು. ಭೂತಕೃತ್, ಜೀವರು 3 ತರಹ ಇದ್ದಾರೆ: ಸಾತ್ವಿಕರು, ರಾಜಸರು, ತಾಮಸರು. ಸಾತ್ವಿಕ ಭೂತರನ್ನು ಕರೋತಿ, ಸಂಪನ್ನರನ್ನಾಗಿ ಮಾಡ್ತಾನೆ, ಭೂತಿಕೃತ್. ರಾಜಸರನ್ನ ಏನ್ ಮಾಡ್ತಾನೆ? ಸೃಷ್ಟಿ ಮಾಡ್ತಾನೆ. ತಾಮಸರು ವೇತಾಳ ಮೊದಲಾದವುಗಳನ್ನು ಕೃಂತತಿ, ಹಿಂಸಿಸುತ್ತಾನೆ. ಆದ್ದರಿಂದಾಗಿ ಭೂತಕೃತ್ ಅಂದರೆ 3 ಜನರಿಗೆ 3 ತರಹದ ಗತಿಯನ್ನ ನೀಡುವವ. ಭೂತಭೃತ್, ಪಂಚಭೂತಗಳನ್ನು ಹೊರುತ್ತಾನೆ. ಭಾವ ಸುಖ ಸ್ವರೂಪ, ಸದ್ಭಾವವಾಚಿನ ಶಬ್ದಾ ಸರ್ವೇ ತೇ ಸುಖವಾಚಕಾ ಅಂತ ಭಾವ. ಆಮೇಲೆ ಭೂತಾತ್ಮ, ಎಲ್ಲರ ಸ್ವಾಮಿ ಭೂತಾತ್ಮ. ಇನ್ನು ಭೂತ ಅಂದರೆ ಸಂಪತ್ತು, ಅವನೇ ಸಂಪತ್ತು. ಆದ್ದರಿಂದಾಗಿ ಭೂತಾತ್ಮ. ಭೂತ ಭಾವನ, ಭೂತ ಜೀವರನ್ನ ಭಾವಯತಿ, ಇರಗೊಡುವಂತೆ ಮಾಡುವವ. ಯಾಕೆಂದ್ರೆ ವೇದ ಹೇಳಿದೆ ಜೀವರು ನಿತ್ಯರು ಅಂತ. ದೇವರು ವೇದದಲ್ಲಿ ಹೇಳಿದಂತೆ ಮಾಡಬೇಕಾಗಿಲ್ಲ. ವೇದ ಅನ್ನೋದು ದೇವರ ಬುಕ್ ಆಫ್ ರೂಲ್ ಅಲ್ಲ. ದೇವರು ಏನ್ ಮಾಡಬೇಕಾದ್ರೂ ವೇದ ಹಿಂಗ್ ನೋಡ್ಕೊಂಡು ಮಾಡ್ತಾನೆ ಅಂತ ಅನ್ಕೋಬೇಡಿ. ವೇದದಲ್ಲಿ ಇಲ್ಲದಂತೆಯೂ ಮಾಡಬಲ್ಲವ, ವೇದದಲ್ಲಿ ಇರುವಂತೆ ಮಾಡದೇ ಇರಬಲ್ಲ. ವೇದ ಹೇಳತ್ತೆ ಸಾತ್ವಿಕರಿಗೆ ದೇವರು ಸುಖ ಕೊಡ್ತಾನೆ ಅಂತ. ಅವನು ಮನಸ್ಸು ಮಾಡಿದ್ರೆ ಸುಖ ಕೊಡದೇ ಇರಬಹುದು. ಆದರೆ ದೇವರು ಹಾಗೆ ಮಾಡಲ್ಲ. ಸಜ್ಜನರಿಗೆ ಒಳಿತಾಗಲಿ, ನನ್ನ ಹತ್ತಿರ ಬರಲಿಕ್ಕೆ ಒಂದು ಮ್ಯಾನ್ಯುಯಲ್ ಅವ್ರ ಹತ್ರ ಇರಲಿ, ನನ್ನ ಹತ್ರ ಬರಲಿಕ್ಕೆ ಒಂದು ನಕ್ಷೆ ಅಥವಾ ಇವತ್ತಿನ ಪರಿಭಾಷೆಯಲ್ಲಿ ಮ್ಯಾಪ್ ಅವ್ರಿಗಿರ್ಲಿ ಅಂತ ಹೇಳಿ ಆ ವೇದವನ್ನು ದೇವರು ಇಟ್ಕೊಂಡಿರೋದು. ಹೀಗಾಗಿ ಜೀವರನ್ನ ಇಲ್ಲದಂತೆ ಮಾಡಿಬಿಡಬಹುದು, ನಾಶ ಮಾಡಿಬಿಡ್ಬೋದು. ಆದರೆ ವೇದದ ಪ್ರಾಮಾಣ್ಯವನ್ನು ಉಳಿಸಲಿಕ್ಕಾಗಿ ಭೂತಾನಿ ಭಾವಯತಿ, ಜೀವರನ್ನ ನಾಶ ಮಾಡುವುದಿಲ್ಲ, ಇರಗೊಡುತ್ತಾನೆ. ಆದ್ದರಿಂದ ಭೂತ ಭಾವನ. ಭೂತಾತ್ಮ, ಜೀವರನ್ನ ಪವಿತ್ರಗೊಳಿಸುವವ, ಸ್ವಯಂ ತಾನು ಪವಿತ್ರನಾಗಿ ಇರುವವ. ಭೂತಾತ್ಮ, ಭೂತ ಯಾವುದು ಶುಚಿಯಾಗಿ ಇವೆ ಅವುಗಳ ಅಂತರ್ಯಾಮಿ. ಯಾವುದು ಶುಚಿಯಾಗಿ ಇರೋದು? ಗಾಳಿ, ಆ ಗಾಳಿಯ ಅಂತರ್ಯಾಮಿ. ಆಕಾಶ ಯಾವ ಕೊಳೆಯೂ ಅಂಟೋದಿಲ್ಲ, ಆಕಾಶದ ಅಂತರ್ಯಾಮಿ. ಬೆಂಕಿ ಯಾವ ಕೊಳೆಯನ್ನು ಉಳಿಸುವುದಿಲ್ಲ, ಅದರ ಅಂತರ್ಯಾಮಿ. ಹೀಗಾಗಿ ಪವಿತ್ರವಾದ ವಸ್ತುಗಳ ಅಂತರ್ಯಾಮಿ ಅಥವಾ ಪವಿತ್ರವಾದ ವಸ್ತುಗಳ ಸ್ವಾಮಿ ಅವನೇ ಭೂತಾತ್ಮ. ಪರಮಾತ್ಮ ಚ, ಎಲ್ಲರಿಗೂ ಪರಮ ಮಿಗಿಲಾದವರು ಬ್ರಹ್ಮಾದಿಗಳು. ಆ ಬ್ರಹ್ಮಾದಿಗಳಿಗೆ ಆ ಪಾರಮ್ಯವನ್ನು ಇತ್ತವ ಇದೇ ನಾರಾಯಣ. ಅದರಿಂದಾಗಿ ಪರಮ ಆತ್ಮ, ಆತ್ಮ ಅನ್ನೋದು ನಾರಾಯಣನ ಎಕ್ಸ್ಕ್ಲೂಸಿವ್ ನೇಮ್.
ಅಸಾಧಾರಣವಾದ ಹೆಸರು. ಬೇರೆ ಯಾರಿಗೂ ಆತ್ಮ ಅಂತ ಇಲ್ಲ. ಇನ್ನು ಲಕ್ಷ್ಮೀದೇವಿ ಎಲ್ಲರಿಗಿಂತ ಮಿಗಿಲು. ಪರಾ ಎಲ್ಲರಿಗಿಂತ ಮಿಗಿಲಾದ ಮಾ ಲಕ್ಷ್ಮಿ. ಅವಳ ಆತ್ಮ ಸ್ವಾಮಿ ಪರಮಾತ್ಮ. ಮುಕ್ತಾನಾಂ ಪರಮಾಗತಿ. ಯಾರು ಬಿಡುಗಡೆಗೊಂಡವರಿದ್ದಾರೆ ಅವರಿಗೂ ಆಸರೆ ನೀಡುವವ. ಬಿಡುಗಡೆ ಅಂದರೆ ದೇವರಿಂದ ಬಿಡುಗಡೆ ಅಲ್ಲ, ಪಾಪದಿಂದ ಬಿಡುಗಡೆ, ದುಃಖದಿಂದ ಬಿಡುಗಡೆ, ದ್ವಂದ್ವದಿಂದ ಬಿಡುಗಡೆ. ನೀವು ಮಧ್ವ ಸಿದ್ಧಾಂತವನ್ನ ಹೇಳಲಿಕ್ಕೆ ಹೋದ್ರೆ ಹೀಗೊಂದು ಆಕ್ಷೇಪ ಬರುತ್ತೆ. ಅಲ್ರಿ, ಮೋಕ್ಷ ಅಂತೀರ, ದೇವರ ಭಕ್ತಿ ಅಂತ ಹೇಳ್ತೀರ. ಮುಕ್ತಿಯಲ್ಲಿಯೂ ದೇವರ ಭಕ್ತಿ ಇರೋದಾದ್ರೆ ಅದು ಬಿಡುಗಡೆಯಲ್ಲಿ ಬಂಧವೇ ಅಲ್ಲವೇ ಅಂತಾರೆ ಬೇರೆಯವರು. ಅದಕ್ಕೆ ಉತ್ತರ, ಬಿಡುಗಡೆ ಅಂದ್ರೆ ಕೆಟ್ಟದ್ದರಿಂದ ಬಿಡುಗಡೆ ಅಂತ ಅರ್ಥ ಅಷ್ಟೆ. ಕುಡಿಬೇಡ ಅಂದ್ರೆ ಪಾನಕ ಕುಡಿಬೇಡ ಅಂತೆಲ್ಲ ಅರ್ಥ, ಕೆಟ್ಟದ್ದಾದದ್ದನ್ನು ಕುಡಿಬೇಡ ಅಂತ ಅಷ್ಟೇ ಅರ್ಥ. ನಮಗೆ ಅದು ಅಂಡರ್ಸ್ಟುಡ್. ಅದು ಅವನು ಬರೇ ಕುಡಿತಾನೆ ಅಂದ್ರೆ ಏನರ್ಥ? ಕೆಟ್ಟದ್ದನ್ನು ಕುಡಿತಾನೆ ಅಂತ. ಹಾಗೆ ಬಿಡುಗಡೆ ಅಂದ್ರೆ ಯಾವುದರಿಂದ ಬಿಡುಗಡೆ? ಕೆಟ್ಟದ್ದರಿಂದ ಬಿಡುಗಡೆ. ದೇವರಿಂದ ಬಿಡುಗಡೆ, ದೇವರಿಂದ ಸ್ವಾತಂತ್ರ್ಯ ಇದೆ ಅಂತ ಭ್ರಮಿಸಲೇಬೇಡಿ. ಆದ್ದರಿಂದ ಮುಕ್ತಾನಾಂ ಪರಮಾಗತಿ, ಮುಕ್ತರಿಗೇ ಗತಿಯಾದವ. ಇದಕ್ಕೆ ಎಲ್ಲರೂ ಹೀಗೆ ಅರ್ಥ ಬರೆದಿದ್ದಾರೆ, ಶಂಕರರು ಹೀಗೆ ಅರ್ಥ ಬರೆದಿದ್ದಾರೆ. ಅನಿವಾರ್ಯ, ಬರೀಲೇಬೇಕಲ್ಲ, ಇಷ್ಟು ಸ್ಪಷ್ಟವಾಗಿದೆ. ಮುಕ್ತಾನಾಂ ಪರಮಾಗತಿ ಅಂತ. ಆಮೇಲೆ ಅವ್ಯಯ, ಎಂದೂ ನಾಶವಿರದವ. ಎಂದೂ ನಾಶವಿರದವ. ಇನ್ನು ಅವ್ಯಯ. ಅವ್ಯ ಅಂದ್ರೆ ರಕ್ಷಿಸಬೇಕಾದದ್ದು. ಯಾವುದು ರಕ್ಷಿಸಬೇಕಾದದ್ದು? ಜ್ಞಾನ. ಏಕೆಂದ್ರೆ ಯಾವುದನ್ನ ಕಳ್ಕೊಂಡ್ರೂ ನೀವು ಮತ್ತೆ ಮರಳಿ ಗಳಿಸಬಹುದು. ಒಂದು ಒಳ್ಳೆ ವಿದ್ಯೆ ಕಳ್ಕೊಂಡ್ಬಿಟ್ರೆ, ಒಂದು ಒಳ್ಳೆಯ ಹೊಳಹನ್ನ ಕಳ್ಕೊಂಡ್ಬಿಟ್ರೆ ಮತ್ತೆ ತರಲಿಕ್ಕೆ ಆಗತ್ತೆ. ಭಾರತದಲ್ಲಿ ಏನು ಸಂಪತ್ತಿರೋದು? ಭಾರತದಲ್ಲಿರುವ ಸಂಪತ್ತು ಏನು? ಹಳೇ ಗ್ರಂಥಗಳನ್ನು ಇಟ್ಟುಕೊಂಡು ಹೋದ್ರೆ ಅರ್ಥ ಹೇಳೋರು ಯಾರಾದರೂ ಒಬ್ಬರಾದರೂ ಇರ್ತಾರೆ. ಅದೇ ಭಾರತದ ಸಂಪತ್ತು. ಇಲ್ಲ ಅಂದ್ರೆ ಎಲ್ಲಿಗೆ ಹೋಗೋಣ ನಾವು? ಅಲ್ವಾ? ಯಾರೋ ಒಬ್ಬ ಹಳೇ ಗ್ರಂಥಗಳನ್ನೆಲ್ಲ ಓದಿದವ ಒಬ್ಬ ಇರ್ತಾನೆ, ಅವನ ಹತ್ರ ಹೋಗಿ ಕೇಳಬಹುದು. ನೀವು ಮತ್ತೆ ಹೊಸ ಶಾಖೆಯನ್ನ, ವೇದದ ಶಾಖೆಯನ್ನ ಮತ್ತೆ ಉದ್ಧರಿಸಬೇಕು ಅಂತ ಉಂಟಾ? ಎಲ್ಲೋ ಪ್ರಯಾಣ ಮಾಡ್ತಾ ಇದ್ರೆ ಕೆಲವು ಮಂತ್ರಗಳಾದ್ರೂ ಹೊಸದು ಸಿಗ್ತದೆ. ಯಾರೋ ಒಬ್ಬ ರಿಮೋಟ್ ಏರಿಯಾದಲ್ಲಿ ವೇದ ಮಂತ್ರಗಳನ್ನು ಹೇಳ್ಕೊಂಡಿರ್ತಾನ ಅವನು. ಅವನ ಹತ್ರ ಹೋಗಿ ನೀವು ಮತ್ತೆ ವೇದ ಮಂತ್ರವನ್ನ ಪಡೆಯಬಹುದು. ಅದರಿಂದಾಗಿ ಅವ್ಯ, ರಕ್ಷಣೀಯವಾದ, ಪರಂಪರೆಯಿಂದ ರಕ್ಷಿಸಲೇಬೇಕಾದದ್ದು ಅವ್ಯ. ಅವಿತುಂ ಯೋಗ್ಯಂ ಅವ್ಯಂ. ರಕ್ಷಿಸಲೇಬೇಕಾದ ಜ್ಞಾನ ಮತ್ತು ಜ್ಞಾನಕ್ಕೆ ವಿಷಯ. ಈ ರಕ್ಷಿಸಲೇಬೇಕಾದ ಜ್ಞಾನಕ್ಕೆ ವಿಷಯನಾಗಿರುವವ ಅಂತ. ನಾವು ಎಲ್ಲೋ ಕಷ್ಟಪಟ್ಟು
ಒಂದು ಜ್ಞಾನದ ಆಕಾರವನ್ನು ತೆಗೆದು ನಾವು ಜ್ಞಾನವನ್ನು ಪಡಿತೇವೆ. ಆ ಜ್ಞಾನ ಗಮ್ಯ ಯಾರು ಅಂತಂದ್ರೆ ಪರಮಾತ್ಮ. ಅದಕ್ಕೆ ದೇವರ ಹೆಸರು ಅವ್ಯಯ. ಪುರುಷ. ನೆಕ್ಸ್ಟ್ ಅವ್ಯಯ ಪುರುಷ ಸಾಕ್ಷಿ ಅಂತ ಮುಂದೆ. ಪುರುಷ ಅಂತ ದೇಹದಲ್ಲಿ ನೆಲೆಗೊಂಡವ, ದೇಹವನ್ನ ತಿಳಿದವ. ದೇಹವನ್ನ ತಿಳಿದವ ಅನ್ನುವ ಅರ್ಥ ತಗೊಂಡ್ರೆ ನಾವಂತೂ ಪುರುಷರಲ್ಲ. ಗೊತ್ತಿಲ್ಲ ಅಂತ ತಾನೇ ಡಾಕ್ಟರ್ ಹತ್ರ ಹೋಗಿರೋದು, ನನಗೇನೋ ಆಗಿದೆ ಹೇಳಿ ಇಂತೇವೆ. ಅನ್ನ ನಮ್ಮ ದೇಹದ ಬಗ್ಗೆ ನಮಗೆ ಗೊತ್ತಿಲ್ಲ. ಆದರೆ ದೇವರಿಗೆ ಹಾಗಲ್ಲ. ಅವನಿಗೆ ತಾನೂ ಗೊತ್ತು, ಬೇರೆಯವರೂ ಗೊತ್ತು. ಹೀಗಾಗಿ ಆ ಅರ್ಥದಲ್ಲಿ ಪುರುಷ. ಪುರು ಅಂತಂದ್ರೆ ಹಿರಿಯರು, ಬ್ರಹ್ಮಾದಿಗಳು, ಅವರಲ್ಲಿ ನೆಲೆಗೊಂಡವ ಪುರುಷ. ಸಾಕ್ಷಿ ಒಂದು ಸೆಕೆಂಡರಿ ಇನ್ಫಾರ್ಮೇಶನ್ ಅಂತ ಇಲ್ವೇ ಇಲ್ಲ ದೇವರಿಗೆ. ಎಲ್ಲವನ್ನ ನೇರವಾಗಿ ನೋಡಬಲ್ಲವ. ಅದರಿಂದಾಗಿ ಒಂದು ವಸ್ತುವನ್ನು ತಿಳ್ಕೊಳ್ಬೇಕು ಅಂದ್ರೆ ಏನನ್ನೋ ಓದಬೇಕಾದ ಅಗತ್ಯವೇ ಇಲ್ಲ ದೇವರಿಗೆ. ಸಾಕ್ಷಾತ್ ಈಕ್ಷತೆ ಇತಿ ಸಾಕ್ಷಿ, ನೇರವಾಗಿ ನೋಡಬಲ್ಲವ. ಅವನ ಕಣ್ಣಿಗೆ ಕಾಣದ್ದು ಇಲ್ವೇ ಇಲ್ಲ. ಕ್ಷೇತ್ರಜ್ಞ. ಕ್ಷೇತ್ರ ಅಂದ್ರೆ ಪಿಂಡಾಂಡ ಮತ್ತು ಬ್ರಹ್ಮಾಂಡ ಎರಡನ್ನೂ ತಿಳಿದವ. ಅದಕ್ಕೆ ಕ್ಷೇತ್ರಜ್ಞ ಅನ್ನೋದನ್ನೇ ಗೀತೆಯಲ್ಲಿ 13ನೇ ಅಧ್ಯಾಯದಲ್ಲಿ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಅಂತ. ಕ್ಷೇತ್ರಜ್ಞ ಯಾರು? ನಾನೇ. ನಾನೊಬ್ಬನೇ ಕ್ಷೇತ್ರಜ್ಞ, ಜೀವ ಕ್ಷೇತ್ರಜ್ಞ ಅಲ್ಲ. ಯಾಕೆ ಅಂದ್ರೆ ಅವನಿಗೆ ಅವನ ದೇಹದ ಬಗ್ಗೆ ಗೊತ್ತಿಲ್ಲ. ಕ್ಷೇತ್ರಜ್ಞ ಅಕ್ಷರ ಏವಚ. ದೇವರ ಹೆಸರು ಅಕ್ಷರ, ಎಂದೂ ನಾಶವಾಗದವ. ನ ಕ್ಷರತಿ, ಕ್ಷರ ವಿನಾಶಿ ಅಂತ ಧಾತು. ಇನ್ನೂ ಅಕ್ಷೇಷು ರಮತೆ, ಇಂದ್ರಿಯಗಳಲ್ಲಿ ಆನಂದದಿಂದಲೇ ಇರ್ತಾನೆ. ಇನ್ನು ಆದಿಂದ ಕ್ಷಾದವರೆಗಿನ ಎಲ್ಲ ವರ್ಣಗಳಲ್ಲಿ ನೆಲೆಗೊಂಡವ. ಅದಕ್ಕೆ ಅವನ ಅಕ್ಷರ. ಈ ಹಿನ್ನೆಲೆಯಲ್ಲಿ ದೇವರು ಅಕ್ಷರ ಏವಚ, ಅವನೇ ಅಕ್ಷರ. ಅವನನ್ನು ಹೇಳೋದ್ರಿಂದಾಗಿ ಇದು ಅಕ್ಷರ. ದೇವರು ನಿತ್ಯವಲ್ಲದಿದ್ದರೆ ವರ್ಣಗಳು ಹೇಗೆ ನಿತ್ಯ? ಯಾಕೆಂದ್ರೆ ಆ ವರ್ಣಗಳನ್ನು ಉಚ್ಚಾರ ಮಾಡ್ತಾ ಇರೋ ಒಂದು ಶಕ್ತಿ ಇದೆ, ಅದೇ ದೇವರು. ವೇದ ನಿತ್ಯ ಹೇಗೆ? ದೇವರು ಯಾವಾಗಲೂ ಉಚ್ಚಾರ ಮಾಡ್ತಾ ಇರ್ತಾನೆ, ಅದರಿಂದಾಗಿಯೇ ವೇದ ನಿತ್ಯ. ಇಲ್ಲಾಂದ್ರೆ ವೇದ ನಿತ್ಯ ಆಗೋದು ಹೇಗೆ? ಯೋಗೋ ಯೋಗ ವಿದಾಂ ನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹ ವಪು ಶ್ರೀಮಾನ್ ಕೇಶವ ಪುರುಷೋತ್ತಮ. ಯೋಗ, ಯೋಗಿಗಳು ಇವನಿಗೆ ಅಂಟಿಕೊಂಡಿರ್ತಾರೆ. ಯುಜ್ಯತೆ ಜ್ಞಾನಿಭಿಃ ಇತಿ ಯೋಗ. ಜ್ಞಾನಿಗಳು ಇವನನ್ನು ಹಚ್ಚಿಕೊಂಡಿದ್ದಾರೆ, ಆದ್ದರಿಂದಾಗಿ ಇವನು ಯೋಗ. ಯೋಗ ವಿದಾಂ ನೇತ. ಯೋಗ ಅಂದ್ರೆ ಪುರುಷಾರ್ಥವನ್ನು ಪಡೆಯುವುದು ಹೇಗೆ ಅನ್ನುವ ಉಪಾಯ. ಪುರುಷಾರ್ಥ ಅಂದ್ರೆ ಏನು ಗೊತ್ತಾ? ಪುರುಷರು ಯಾವುದನ್ನ ಅವಶ್ಯವಾಗಿ ಪ್ರಾರ್ಥಿಸುತ್ತಾರೋ ಅದು ಪುರುಷ ಅರ್ಥ. ಪುರುಷರು ಇದನ್ನು ಪ್ರಾರ್ಥಿಸುತ್ತಾರೆ. ಯಾವುದನ್ನ? ಒಂದೋ ಧರ್ಮವನ್ನ, ಅರ್ಥವನ್ನ, ಕಾಮವನ್ನ, ಮೋಕ್ಷವನ್ನ. ಇವು ನಾಲ್ಕು ಯಾರಿಂದ ಯಾರಿಗೆ ಹೋದರೂ ಇವು ನಾಲ್ಕರಲ್ಲಿ ಯಾವುದೋ ಒಂದನ್ನು ಉತ್ಕಟವಾಗಿ ಬಯಸ್ತಾ ಇರ್ತಾರೆ.
ಹೀಗಾಗಿ ಪುರುಷ ಅರ್ಥ, ಪುರುಷರು ಉತ್ಕಟವಾಗಿ ಯಾವುದನ್ನು ಬಯಸ್ತಾರೆ, ಧರ್ಮಾರ್ಥ ಕಾಮ ಮೋಕ್ಷಗಳು, ಅದನ್ನು ಪಡೆಯುವ ಉಪಾಯವನ್ನ ಯೋಗ ಅಂತ ಕರೀತಾರೆ. ಈ ಯೋಗವನ್ನು ಬಲ್ಲವರು ಯೋಗವಿದರು, ದೊಡ್ಡ ದೊಡ್ಡ ಋಷಿಗಳು, ಪ್ರಜಾಪತಿಗಳು, ಬ್ರಹ್ಮರ್ಷಿಗಳು, ಋಷಿಗಳು ಎಲ್ಲ ಇವರನ್ನ ಸರಿಯಾದ ದಾರಿಯಲ್ಲಿ ಒಯ್ತಾನೆ. ಹೇಗೆ? ಕಪಿಲನಾಗಿ ಬಂದು, ಮಹಿದಾಸನಾಗಿ ಬಂದು, ವೇದವ್ಯಾಸನಾಗಿ ಬಂದು, ದತ್ತ ಆತ್ರೇಯನಾಗಿ ಬಂದು ಅವರೆಲ್ಲರಿಗೂ ಅರಿವು ಕೊಡ್ತಾನೆ. ಅವನು ಕೊಟ್ಟ ಅರಿವಿನಿಂದ ಅವರು ಮತ್ತೆ ಗ್ರಂಥಗಳನ್ನು ರಚನೆ ಮಾಡ್ತಾರೆ. ಹೀಗಾಗಿ ಜಗತ್ತಿನಲ್ಲಿ ಒಳಿತನ್ನ ಹೊಂದುವ ಜ್ಞಾನದ ದಾರಿಯನ್ನ ಯಾರು ತುಳಿಯುತ್ತಾರೆ ಅವರಿಗೆ ಕಣ್ಣಾಗಿ ಇರುವವ, ನೇತ್ರ ಅಂದ್ರೆ ಅದೇ ತಾನೆ, ನಮ್ಮನ್ನ ಸರಿಯಾದ ದಾರಿಯಲ್ಲಿ ಒಯ್ಯುತ್ತದೆ. ನಯತಿ ಇತಿ ನೇತ್ರಂ. ಕಣ್ಣು ಇದ್ರೆ ಇದು ಮುಳ್ಳಿದೆ, ಹೀಗೆ ಇಲ್ಲಿ ನೀರಿದೆ, ಅದರಿಂದಾಗಿ ನೇತ್ರ ಒಯ್ಯುತ್ತದೆ. ಇವನು ನೇತ. ಆಯ್ತಾ? ನೇತ ಅಂತ ಯಾಕೆ ಕರೀತಾರೆ ಅಂತ, ಒಳಿತಿನ ದಾರಿಯಲ್ಲಿ ಒಯ್ಯುವವ ಅಂತ. ಇಷ್ಟೆಲ್ಲ ಸೀರಿಯಸ್ ಆದ್ಮೇಲೆ ತಮಾಷೆ ಮಾಡದೆ ಹೋದ್ರೆ ಹೇಗೆ? ಜಿರಳೆಗಳಿಗೆ ದೃಷ್ಟಿನೇ ಇರಲ್ಲ ರೀ. ಏತೇನ ಸರ್ವೇ ವ್ಯಾಖ್ಯಾತಾ. ಅದರಿಂದ ದೃಷ್ಟಿ ಇರುವವರು ನೇತೃಗಳು ನಮ್ಮನ್ನ ಯೋಗದ ದಾರಿಯಲ್ಲಿ ಒಯ್ಯುತ್ತಾನೆ. ಅದರಿಂದಾಗಿ ತಮ್ಮನ್ನ ಈ ವಿಶೇಷತಃ ಜಂಜಿ ಬಹಳ ಬುದ್ಧಿವಂತರು ಅಂತ ಅಂದ್ಕೊಂಡಿರ್ತಾರೆ. ಅದ್ಯಾಕೆ ಅನ್ಕೊಳ್ತಾರೋ ಗೊತ್ತಿಲ್ಲ. ಅವ್ರಿಗೆ ಮೌಲ್ಯ ಗೊತ್ತಿರಲ್ಲ, ತಾಳ್ಮೆ ಇರಲ್ಲ. ಜಂಜಿ ಕಿಡ್ಸ್ ಅಂತ ಹೇಳಿ ಕರೀತಾರೆ. ಮೌಲ್ಯ ಗೊತ್ತಿರಲ್ಲ, ತಾಳ್ಮೆ ಇರಲ್ಲ. ಪ್ರಪಂಚದ ಅಗಾಧ ಇತಿಹಾಸವನ್ನು ತಿಳಿದು ಅಳವಡಿಸಿಕೊಳ್ಳುವ ಶಿಸ್ತಿಲ್ಲ. ಅವರಿಗೆ ಒಳ್ಳೆ ದೃಷ್ಟಿ ಬರಲಿಕ್ಕೆ ಹೆಂಗೆ ಸಾಧ್ಯ? ಆ ಕಾರಣದಿಂದ ನಮಗೆ ಯೋಗವನ್ನು ಬಲ್ಲ ಜ್ಞಾನಿಗಳ ನೇತೃವಾದ ದೇವರು ಬೇಕು, ಬೇರೆ ಅಲ್ಲ. ಅವನು ಸರಿಯಾದ ಅರಿವನ್ನು ಕೊಡುವವ. ಹೀಗೆ ಯೋಗವಿದಾಂ ನೇತ್ರೇ ನಮಃ ಅಂತ ಇಲ್ಲಿಗೆ. ನಾಳೆ ಮುಂದಿನದ್ದನ್ನು ನೋಡೋಣ. ಕೃಷ್ಣಾರ್ಪಣಮಸ್ತು.